ಹಲೋ. ಮನೆಯಲ್ಲೇ ಈಸಿಯಾಗಿ ನಾವು ಏರ್ ಫ್ರೆಶ್ನರನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಏನು ದುಡ್ಡು ಖರ್ಚಿಲ್ಲದೆ ಆರಾಮಾಗಿ ಮಾಡ್ಕೊಬಹುದು ಅಂತ ನೋಡಿ ಏನು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಯಾರಿಗೆಲ್ಲ ಇದ್ರ ಪರಿಚಯ ಇದೆ, ಇದು ರೋಸ್ಮೇರಿ ಗಿಡ. ಈ ರೋಸ್ಮೇರಿ ಗಿಡದಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಜೊತೆಗೆ ನಾವು ಫ್ರೀ ಆಗಿ ಏರ್ ಫ್ರೆಶ್ನರ್ ಅನ್ನ ನಾವು ಮನೆಯಲ್ಲೇ ಮಾಡ್ಕೊಬಹುದು. ನಾವು ತುಳಸಿ ಎಲ್ಲ ಕೊಯ್ತೀವಲ್ಲ, ಹಾಗೆ ಒಂದ್ 4 ಎಲೆಗಳನ್ನ ಇದನ್ನ ಕೊಯ್ಕೊಂಡ್ಬಿಟ್ಟು ಅದನ್ನ ಹಾಟ್ ವಾಟರ್ ಅಲ್ಲಿ ಬಾಯ್ಲ್ ಮಾಡಿದ್ರೆ ಮನೆ ಎಲ್ಲ ಗಮ್ ಅನ್ನೋ ತರ ಏರ್ ಫ್ರೆಶ್ನರ್ ಸ್ಪ್ರೇ ಮಾಡಿದೀವಿ ಅನ್ನೋ ತರ ಪರಿಮಳ ಮನೆಯೆಲ್ಲ ತುಂಬುತ್ತೆ. ನಮಗೆ ಮನಸ್ಸು ಫ್ರೆಶ್ ಆಗುತ್ತೆ. ಈ ರೋಸ್ಮೇರಿ ಸ್ಮೆಲ್ಲು ನಮ್ಗೆ ಏನಾದರೂ ಎಂಗ್ಸೈಟಿ, ಟೆನ್ಷನ್ನು, ಬೇಜಾರು, ಮೂಡ್ ಸ್ವಿಂಗ್ ಇದೆ, ನಾವು ಡಲ್ ಇದ್ದೀವಿ ಅಂತ ಅಂದ್ರೆ ಇದು ನಮ್ಮ ಮೂಡನ್ನ ಅಪ್ಲಿಫ್ಟ್ ಮಾಡತ್ತೆ. ವೆರಿ ಸಿಂಪಲ್ ಆಗಿ ಈ ತರ ಒಂದು ಗ್ಲಾಸ್ ವಾಟ್ರಿಗೆ ನೀವು ಒಂದು 4 ಎಲೆನನ್ನ ಹಾಕಿ ಸ್ವಲ್ಪ ಕುದಿಸ್ಬಿಟ್ರೆ ಆಯ್ತು. ಸ್ವಲ್ಪ ಕುದಿ ಬಂದ ತಕ್ಷಣ ಮನೆ ಪೂರ ಗಮ್ ಅಂತ ಪರಿಮಳ ತುಂಬಿಕೊಂಡಿರುತ್ತೆ. ಇವಾಗ ನಾವು ಬೆಳ್ಳುಳ್ಳಿ, ಈರುಳ್ಳಿ ಒಗ್ಗರಣೆ ಮಾಡಿದ್ರೆ ಅದರದ್ದು ಸ್ಮೆಲ್ಲು ಮನೆಯಲ್ಲೆಲ್ಲ ತುಂಬಿಕೊಂಡಿಟ್ಬಿಡತ್ತೆ, ಹೋಗೋದಿಲ್ಲ. ಕೆಲವೊಮ್ಮೆ ಬಿರಿಯಾನಿ ಮಾಡಿರ್ತೀವಿ, ಅದರದ್ದು ಸ್ಮೆಲ್ ಹೋಗೋದಿಲ್ಲ. ಏನೇ ಫುಡ್ ನಾವು ಮಾಡಿದ್ರು ಕೆಲವೊಮ್ಮೆ ಮನೆಯಲ್ಲಿ ಅದರದ್ದು ಸ್ಮೆಲ್ಲು ತುಂಬಿಕೊಂಡಿರತ್ತೆ. ನಮ್ಗೆ ಅವಾಗ ಇರಿಟೇಟ್ ಅನಿಸ್ತಿರತ್ತೆ. ಸೊ ನಾವು ಏನು ಮಾಡ್ತೀವಿ, ಏರ್ ಫ್ರೆಶ್ನರನ್ನ ಸ್ಪ್ರೇ ಮಾಡ್ತೀವಿ. ಅದು ನಮಗೆ ಲಂಗ್ಸಿಗೆಲ್ಲ ತೊಂದರೆ ಆಗುತ್ತೆ. ಕೆಲವೊಬ್ಬರಿಗೆ ಅಲರ್ಜಿ ಆಗುತ್ತೆ, ಕೆಲವೊಬ್ಬರಿಗೆ ಅದರಿಂದ ಇರಿಟೇಷನ್ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ಹೆಲ್ತ್ಗೆ ಅದು ಒಳ್ಳೇದಲ್ಲ. ಕೆಮಿಕಲ್ ಇರೋದ್ರಿಂದ ನಾವು ಮಾರ್ಕೆಟಲ್ಲಿ ಸಿಗೋ ಏರ್ ಫ್ರೆಶ್ನರ್ ಯೂಸ್ ಮಾಡಿದರೆ ನಮ್ಮ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಚಿಕ್ಕ ಮಕ್ಕಳಿದ್ರಂತೂ ಅದು ತುಂಬಾನೇ ಅಡ್ವರ್ಸ್ ಇಫೆಕ್ಟ್ ಆಗುತ್ತೆ. ದೊಡ್ಡವರಿಗೂ ಅಷ್ಟೇ. ಕೆಲವೊಬ್ಬರಿಗೆ ಅಸ್ತಮ ಇದ್ರೆ ಆಗಲ್ಲ, ಕೆಲವರಿಗೆ ಉಪ್ಸ ಬಂತರ ಆಗೋದು, ಏನೇನೋ ಪ್ರಾಬ್ಲಮ್ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ಹೆಲ್ತ್ಗಂತೂ ಅದು ಒಳ್ಳೆಯದಲ್ಲ. ಸೊ ನಾವು ರೋಸ್ಮೇರಿ ಗಿಡವನ್ನು ಮನೆಯಲ್ಲಿ ಒಂದು ಹಾಕೊಬೋದು. ಈಸಿಯಾಗಿ ಬೆಳೆಯುತ್ತೆ, ಲೋ ಮೇಂಟೆನೆನ್ಸು. ನಾವು ಈ ತುಳಸಿ ಗಿಡನೆಲ್ಲ ಹೆಂಗೆ ಬೆಳಿತೀವೋ ಹಾಗೇನೆ ಪಾಟಲ್ಲಾದರೂ ಹಾಕೊಬೋದು, ಇಲ್ಲ ನೆಲಕ್ಕೆ ಜಾಗ ಇದ್ದರೆ ನೆಲದಲ್ಲಾದರೂ ಹಾಕೊಬೋದು. ಅದು ಒಂಥರ ಬುಷ್ ಥರ ಆಗಿ ಬೆಳೆಯುತ್ತೆ. ನಿಮಗೆ ತುಂಬ ಎಲೆಗಳೇನು ಬೇಡ, ಒಂದು 4-5 ಈ ಥರ ಎಲೆ ಕುಯ್ಕೊಂಡು ನೀವು ಅದನ್ನು ಹಾಟ್ ವಾಟರಲ್ಲಿ ಜಸ್ಟ್ ಒಂದು 2 ಮಿನಿಟ್ಸ್ ಜಸ್ಟ್ ಈ ಥರ ಬಬಲ್ಸ್ ಬರೋ ಥರ ಬಾಯ್ಲ್ ಮಾಡಿದರೆ ಸಾಕು. ಆಫ್ ಮಾಡಿಬಿಟ್ರೆ ಮನೆಯೆಲ್ಲ ಗಮ್ ಅನ್ನೋ ಥರ ಫ್ರೆಶ್ ಆಗಿ ಸ್ಮೆಲ್ ಬರುತ್ತೆ. ಇದನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ ಇದೆ, ಹೇರಿಗೆ ಏನು ಬೆನಿಫಿಟ್ ಇದೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ. ನನ್ನ ಜೊತೆ ಕನೆಕ್ಟ್ ಆಗಿದ್ದರೆ ನಿಮಗೆ ಅದು ಮುಂದೆ ಸಿಗುತ್ತೆ ಆ ವಿಡಿಯೋ. ಈ ಥರ ಸ್ಟೀಮ್ ಬಂದ ತಕ್ಷಣ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಿ, ಸಾಕು. ಫುಲ್ ಮನೆಯೆಲ್ಲ ಗಮ್ ಅನ್ನೋ ಪರಿಮಳದಿಂದ ತುಂಬಿರುತ್ತೆ. ಮತ್ತು ನಿಮ್ಮ ಮೂಡು ತುಂಬ ಅಪ್ಲಿಫ್ಟ್ ಆಗುತ್ತೆ. ನೋಡಿ, ಚೇಂಜಸ್ ನಿಮಗೇನೆ ಗೊತ್ತಾಗುತ್ತೆ. ಸೊ ನೀವು ಚಿಕ್ಕದಾದ ಒಂದು ರೋಸ್ಮೇರಿ ಪ್ಲ್ಯಾಂಟು ನರ್ಸರಿಯಲ್ಲಿ ಸಿಗತ್ತೆ, ತಂದು ಮನೆಯಲ್ಲಿ ಇಟ್ಕೊಳ್ಳಿ. ಬೇಕಾದವಾಗ ಈ ಥರ ಯೂಸ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಮನೆಗೆ ಬಂದಿರೋ ಗೆಸ್ಟ್ ಡೆಫಿನೆಟ್ಲಿ ಕೇಳ್ತಾರೆ, ನೀವು ಯಾವ ಬ್ರ್ಯಾಂಡಿನ ಏರ್ ಫ್ರೆಶ್ನರನ್ನು ಯೂಸ್ ಮಾಡ್ತಿದ್ದೀರಾ, ನನಗೂ ಸಜೆಸ್ಟ್ ಮಾಡಿ ಅಂತ. ಬಟ್ ನೀವು ಆವಾಗ ಹೇಳ್ಬೋದು, ಇಲ್ಲ ಇದು ರೋಸ್ಮೇರಿ ಪ್ಲ್ಯಾಂಟಿನ ಪರಿಮಳ ಅಂತ ನೀವು ಹೇಳ್ಬೋದು. ತುಂಬ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ನೋಡಿ, ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.